ನಿಮ್ಮ ಪ್ರಕಾರವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದೇ ತಪ್ಪಾ ಅಂತ? ರಾಜೀನಾಮೆ ಕೇಳೋದು ತಪ್ಪು ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದೀನಿ. ಯಾರೇ ರಾಜೀನಾಮೆ ಕೊಡು ಅಂತ ಕೇಳ್ತಕ್ಕಂಥದ್ದು ಹೇಳಿದ್ರೂ ಕೂಡ ಕಾನೂನುಬದ್ಧವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ರಾಜ್ಯಪಾಲರ ತೀರ್ಮಾನ, ಹೈಕೋರ್ಟಿನ ತೀರ್ಮಾನಗಳಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಥವಾ ಅವ್ರನ್ನ ಕಸ್ಟಡಿಗೆ ಹಾಕಬೇಕು, ಇದ್ಯಾವುದು ಕೂಡ ಅವ್ರು ಹೇಳಿಲ್ಲ, ಕಾನೂನಲ್ಲಿಲ್ಲ. ಆದ್ದರಿಂದ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲ, ಯಾಕಂದರೆ JDS ಮತ್ತು BJP ಇಬ್ಬರೂ ಕೂಡ ರಾಜೀನಾಮೆಯನ್ನು ಕೇಳ್ತಾ ಇದೆ ಸಿದ್ದರಾಮಯ್ಯನವ್ರದ್ದು. ನೀವು ಕೂಡ JDSನ ಕೋರ್ ಕಮಿಟಿಯ ಅಧ್ಯಕ್ಷರಿದ್ದೀರಿ, ಹಾಗಾಗಿ ಇದು ಗೊಂದಲ ಆಗ್ತಾ ಇಲ್ವಾ ಅಥವಾ ವ್ಯತಿರಿಕ್ತವಾಗಿ ಕಾಣ್ತಾ ಇಲ್ವಾ? BJP JDS ಏನು ಮಾಡ್ತಾಯಿದ್ದೀವಿ? ನೀವು ರಾಜೀನಾಮೆ ಕೊಡಿ ನಾವು ಕೇಳ್ತಿದ್ದೀವಿ. ಕಾಂಗ್ರೆಸ್ ಮಂತ್ರಿಗಳೆಲ್ಲ ಏನು ಮಾಡ್ತಾವ್ರೆ? ಕುಮಾರಸ್ವಾಮಿ ನಿಮ್ಮೆಲ್ಲ ನೀವು ರಾಜೀನಾಮೆ ಕೊಡಿ, ಯಡಿಯೂರಪ್ಪ ಫೋಕ್ಸೋ ಕೇಸದ ರಾಜೀನಾಮೆ ಕೊಡಿ, ಇವ್ರು ದಿನ ಕೇಳ್ತಾವ್ರೆ. ಇದರಲ್ಲೇ ರಾಜ್ಯಭಾರ ಮುಳುಗೋಗ್ಬೇಕಾ? ಇದರಲ್ಲಿ ಜನ ಸತ್ತೋಗ್ಬೇಕಾ? ಇದ್ರಲ್ಲಿ ಜನಕ್ಕೆ ಏನು ಅಭಿವೃದ್ಧಿ ಬೇಡವಾ? ಕಾನೂನುಗಳಿದ್ದಾವೆ, ನ್ಯಾಯಾಲಯಗಳಿದ್ದಾವೆ, ಪ್ರಾಧಿಕಾರ ನೀವೇ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಇದೆ. ಆ ಪ್ರಕಾರವಾಗಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ. ಆಯಿತು, ಪಾದಯಾತ್ರೆ ಮಾಡಿದ್ವಿ, 14 ಸೈಟ್ ವಾಪಸ್ ಕೊಟ್ಟರು, ನಮ್ಮ ಜಯ ಇದು ಅಂತ ನಾವು ಹೇಳಿದ್ದೀವಿ. ಆಯಿತು, ಜಯ. ಇನ್ನು ಕೋರ್ಟು ನ್ಯಾಯಾಲಯ ಇದೆ, ಮಾಡ್ತಾರೆ. ಮಾಡ್ಲಿಕ್ಕೆ ಬೇರೆ ನಮಗೆ ಅಭಿವೃದ್ಧಿ ಕೇಳಲಿಕ್ಕೆ ಏನಾದ್ರು ಒಂದು ಧ್ವನಿ ಇದೆಯಾ? ಏನು ಮಾಡಬೇಕು ಅಂತಿದೆಯಾ? ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಅವರು ಇದಕ್ಕೆ ಉತ್ತರ ಕೊಡೋದ್ರಲ್ಲಿ ಅವರೇ ನಾವೇನು ಮಾಡಿದ್ದೀವಿ ಅಂತ ಹುಡುಕ್ತಾ ಇದ್ದಾರೆ, ಇವ್ರು ಅವ್ರೇನು ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ರಾಜಕೀಯ ದಿನ ನಾನು ಅದನ್ನೇ TV ಮಾಧ್ಯಮಕ್ಕೆ ಹೇಳಿದ್ದು. ನೀವು ಅದೇ ಥರ ತೋರಿಸ್ತಾ ಇದ್ದೀರಿ. ಯಾವ್ದಾದ್ರು ಒಂದು FIR ಆದರೆ 3 ದಿವಸ, ಒಂದು ಅತ್ಯಾಚಾರ ಆದರೆ ಅದೊಂದು ತಿಂಗಳು, ಕೊಲೆಗಾದ್ರೆ ಅದೊಂದು ತಿಂಗಳು. ಇನ್ನು ಜನಕ್ಕೆ ಏನು ನೋಡಬೇಕಪ್ಪ? ನಿಮ್ಮ ಯುವಕರಿಗೆ ಏನು ಕೊಡ್ತೀರಿ? ಆದರ್ಶ ಏನು? ಒಂದು ನಾಯಕತ್ವ ಬೆಳೆಯೋದಂಗೆ, ರಾಜ್ಯದ ಅಭಿವೃದ್ಧಿ ಹಂಗೆ. ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮಾದರಿ ರಾಜ್ಯ, ಎಲ್ಲರಿಗೂ ಆದರ್ಶ ರಾಜ್ಯ. ಕರ್ನಾಟಕ ಜನದ ನಾಯಕರನ್ನ ಕಂಡ್ರೆ ದೆಹಲಿ ಲೀಡರ್ಗಳು ಹೆದರ್ತಾ ಇದ್ದರು. ಅವರು ವೀರೇಂದ್ರ ಪಾಟೀಲ್ ಇರಲಿ, ದೇವೇಗೌಡರು ಇರಲಿ, ಯಾರೇ ಇರಲಿ, ಕೆಂಗಲ್ ಹನುಮಂತಯ್ಯನವರು ಇರಲಿ, ಕೇಂದ್ರದಲ್ಲಿ ರಾಜ್ಯದ ಮಾತು ಕೇಳದೆ ನಡೆಯೋಕ್ಕಾಯ್ತಿರಲಿಲ್ಲ. ನೆಹರು ಇರಲಿ, ಇಂದಿರಾ ಗಾಂಧಿ ಇರಲಿ.